ಗೆಳೆತನ ಆಗಲಿ, ಬಂಧುಗಳೇ ಆಗಲಿ, ಇವೆಲ್ಲ ಸರಿಯಾಗಿರಬೇಕು ಅಂದರೆ ಮೊದಲು ಹೊಂದಾಣಿಕೆ ಮುಖ್ಯ. ನಂಬಿಕೆ ಎಲ್ಲಿ ಇರಲ್ವೋ ಅಲ್ಲಿ ಅಸಮಾಧಾನ ಮತ್ತು ಅನುಮಾನ ಇದ್ದೇ ಇರುತ್ತೆ. ನಾವು ಪ್ರೀತಿಸುವ ವ್ಯಕ್ತಿಯ ಜೊತೆ ಸಂತೋಷವಾಗಿ ಇರಬೇಕು ಅಂದರೆ ಮೊದಲು ನಂಬಿಕೆ ಇರಬೇಕು. ನಂಬಿಕೆಯನ್ನು ಹೇಗೆ ಇಡಬೇಕು, ಅದು ಹೇಗೆ ಹುಟ್ಟುತ್ತೆ? ಒಬ್ಬರ ಮೇಲೆ ನಂಬಿಕೆ ಬರಬೇಕು ಅಂದರೆ ಮೊದಲು ಅವರನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಒಬ್ಬರನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಎಲ್ಲರೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಸಮಯ ಸಂದರ್ಭ ಹೇಗೆ ಬದಲಾಗ್ತಾ ಇರ್ತವೋ ಹಾಗೆ ಅವರು ಕೂಡ ಬದಲಾಗ್ತಾ ಇರ್ತಾರೆ. ಹೀಗಿರುವಾಗ ಒಬ್ಬರನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಈ ಒಂದು ಪ್ರಶ್ನೆ ನಮ್ಮಲ್ಲಿ ಬರ್ಬೋದು. ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಅಂದರೆ ಅವರು ನಮ್ಮ ಮಾತುಗಳನ್ನು ಕೇಳಬೇಕು, ನಾವು ಹೇಳ್ದಂಗೆ ಇರಬೇಕು ಅಂತ ಅಲ್ಲ. ಎಲ್ಲರಲ್ಲೂ ಹುಟ್ಟಿದಾಗಿಂದನೇ ಕೆಲವೊಂದು ಸ್ವಭಾವಗಳು ಇರ್ತವೆ. ನಾವು ಅವುಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ನೋಡಿ, ಉದಾಹರಣೆ ಹೇಳಬೇಕು ಅಂದರೆ ಕೆಲವೊಬ್ಬರು ತುಂಬ ಕೋಪದಲ್ಲಿರ್ತಾರೆ ಯಾವಾಗಲೂ. ಇನ್ನು ಕೆಲವೊಬ್ಬರು ನಾವೇನಾದ್ರು ಒಂದು ಸ್ವಲ್ಪ ಸಿಟ್ಟು ಮಾಡಿದ್ರೆ ಸಾಕು, ಸಡನ್ನಾಗಿ ತುಂಬ ಬೇಜಾರಾಗ್ತಾರೆ. ಇನ್ನು ಕೆಲವೊಬ್ಬರು ಯಾವುದನ್ನೇ ಆಗಲಿ ಸೀರಿಯಸ್ ಆಗೇ ತಗೊಳ್ಳೋದಿಲ್ಲ. ಈ ರೀತಿಯಾದ ಸ್ವಭಾವಗಳು ಎಲ್ಲರಲ್ಲೂ ಇರ್ತವೆ. ಇಂಥ ಸ್ವಭಾವಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅವರ ಮತ್ತು ನಮ್ಮ ಮಧ್ಯೆ ಯಾವುದೇ ರೀತಿಯಾದ ಮನಸ್ತಾಪಗಳಾಗಲಿ ಜಗಳಗಳಾಗಲಿ ಬರೋದಿಲ್ಲ. ನೋಡಿ, ನಮಗೆ ಬೇಕಾದವರು ಏನಾದರೂ ನಮ್ಮ ಜೊತೆ ಕೋಪದಿಂದ ಮಾತಾಡಿದರು ಅಂದರೆ ನಾವು ಅವ್ರ ಜೊತೆ ಕೋಪದಿಂದ ವರ್ತಿಸೋದಿಲ್ಲ. ಏಕೆಂದರೆ ಅವರನ್ನು ಈ ನಡುವೆನೇ ಅರ್ಥ ಮಾಡ್ಕೊಂಡಿರ್ತೀವಿ. ಹೌದು, ಅವರು ಯಾವಾಗಲೂ ಕೋಪದಲ್ಲೇ ಇರ್ತಾರೆ ಅಂತ ಹೇಳಿ. ಆವಾಗ ನಾವು ತಾಳ್ಮೆಯಿಂದ ಅವರ ಒಂದು ಕೋಪನ ಕಡಿಮೆ ಮಾಡ್ತೀವಿ. ಆವಾಗ ಅವರ ಮತ್ತು ನಮ್ಮ ಮಧ್ಯೆ ಇರುವ ಸಂಬಂಧ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದ ಮನಸ್ತಾಪಗಳು ಇರೋದಿಲ್ಲ. ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋದು ಅಂದರೆ ಇದೇನೆ. ನಾನು ನೋಡ್ದಂಗೆ ತುಂಬ ಜನ ಅವರು ನಮ್ಮ ಮಾತು ಕೇಳ್ತಿಲ್ಲ, ನಾನು ಹೇಳ್ದಂಗೆ ಇರೋದಿಲ್ಲ ಅಂತ ಹೇಳಿ ಅವರನ್ನು ದೂರ ಇಡ್ತಾರೆ. ನೋಡಿ, ನಮ್ಮ ಜೊತೆ ಇರೋರು ಅವರು ನಮ್ಮ ಮಾತೇ ಕೇಳಬೇಕು, ನಾವು ಹೇಳ್ದಂಗೆ ಇರಬೇಕು ಅಂತ ನಾವು ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ನಮ್ಮದೊಂದು ಸ್ವಾರ್ಥ ಆಗುತ್ತೆ. ನಮ್ಮ ಆಸೆಗಳಿಗೆ, ನಮ್ಮ ಇಷ್ಟಗಳಿಗೆ ಯಾರಾದರೂ ಅಡ್ಡಿ ಬಂದರೆ ನಾವೇನು ಮಾಡ್ತೀವಿ? ಅವರಿಂದ ದೂರ ಇರ್ತೀವಿ. ಅದೇ ರೀತಿಯಲ್ಲಿ ನಾವೇನಾದರೂ ಮತ್ತೊಬ್ಬರ ಆಸೆಗಳಿಗೆ, ಇಷ್ಟಗಳಿಗೆ ಅಡ್ಡಿ ಆದರೆ ನಿಜವಾಗ್ಲೂ ಅವರು ನಮ್ಮ ಜೊತೆ ಇರ್ತಾರಾ? ಖಂಡಿತ ಇಲ್ಲ, ದೂರ ಆಗ್ತಾರೆ. ಹಾಗಾಗಿ ಎಲ್ರಿಗೂ ಸ್ವತಂತ್ರ ಅನ್ನೋದು ತುಂಬ ಮುಖ್ಯ. ಯಾರಿಗೆ ನಾವು ಸ್ವತಂತ್ರವನ್ನು ಕೊಡ್ತೀವೋ ನಿಜವಾಗ್ಲೂ ಅವರು ನಮ್ಮ ಜೊತೆ ಚೆನ್ನಾಗಿರ್ತಾರೆ.